ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಈ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಆಲೂಗಡ್ಡೆ ರೇಟ್ ಅಂತೂ ನೀವು ಕೇಳಿದ್ರೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಸೊ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಟಾಪ್ ರೇಟ್ ತಿಳ್ಕೊಳ್ಬೇಕು ಅಂದರೆ ಇವತ್ತಿನ ವಿಡಿಯೋನ ಪೂರ್ತಿ ನೋಡಬೇಕಾಗತ್ತೆ. ಜೊತೆಗೆ ಈರುಳ್ಳಿ ರೇಟ್ ಕೂಡ ಇವತ್ತು ಜಾಸ್ತಿನೇ ಇದೆ, ಅದು ಕೂಡ ನಿಮಗೆ ಮಾಹಿತಿನ ತಿಳಿಸ್ತಾ ಹೋಗ್ತೀನಿ. ಇವತ್ತಿನ ಈ ವಿಡಿಯೋ ಸ್ವಲ್ಪ ಲೆಂತ್ ಆಗಬಹುದು, ಸೊ ಹಾಗಾಗಿನೇ ಹೇಳ್ತಾ ಇರೋದು, ವಿಡಿಯೋನ ಸ್ಕಿಪ್ ಮಾಡಿಬಿಡಿ. ಯಾಕಂದರೆ ತುಂಬ ಜಾಸ್ತಿ ವಿಡಿಯೋಗಳಿದ್ದಾವೆ. ಆಲೂಗಡ್ಡೆ ಆಗಿರಬಹುದು, ಬೆಳ್ಳುಳ್ಳಿ, ಶುಂಠಿ, ಅದ್ರ ಜೊತೆಗೆ ಈರುಳ್ಳಿದು ಪ್ರತಿಯೊಂದ್ರದ್ದು ವಿಡಿಯೋ ಡೀಟೇಲ್ಸ್ ಇದೆ. ಸೊ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಬೆಳ್ಳುಳ್ಳಿ ರೇಟು ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟಿದೆ. ಎಲ್ಲದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ, ವಿಡಿಯೋ ಸ್ಕಿಪ್ ಮಾಡಬೇಡಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಡೇಟು 30/12/2025. ಇಯರ್ ಎಂಡ್. ನಿನ್ನೇನು ಇವತ್ತು ಒಂದಿನ, ನಿನ್ನೆ ನಾಳೆ ಒಂದು ದಿನ ಇದೆ. ನೆಕ್ಸ್ಟು ಹೊಸ ವರ್ಷ ಶುರುವಾಗ್ತಾ ಇದೆ. ಸೊ ಈ ವರ್ಷದಲ್ಲಿ ನೀವು ಏನೇನೆಲ್ಲ ಎಕ್ಸ್ಪೀರಿಯನ್ಸ್ ಆಯಿತು, ಒಳ್ಳೇದಾಯ್ತಾ ಕೆಟ್ಟದಾಯ್ತಾ ಏನಾಯಿತು ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಹಾಗೆಯೇ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ನಾವು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ರೇಟ್ನ ನೋಡ್ತಾ ಹೋಗೋಣ. 11 ರೂಪಾಯಿ kg ಇದೆ, 1100 ರೂಪಾಯಿ ಆಗುತ್ತೆ ಕ್ವಿಂಟಲ್ಲು, ನೋಡಬಹುದು. ನೆಕ್ಸ್ಟು ನಾವು ನೋಡ್ತಿರೋದು 13 ರೂಪಾಯಿ kg ಇದೆ, 1300 ರೂಪಾಯಿ ಆಗುತ್ತೆ, ನೋಡ್ಬೋದು. ಫ್ರೆಶ್ ಆಗಿದೆ ಆಲೂಗಡ್ಡೆ, ಆದರೆ 13 ರೂಪಾಯಿ kg ಇದೆ, ನೋಡಬಹುದು. ಇವತ್ತಿನ ದಿನದ ಯಶವಂತಪುರ ಮಾರ್ಕೆಟ್ನ ಆಲೂಗಡ್ಡೆ ರೇಟು ಇದಾಗಿದೆ. ಸೊ ನೋಡಬಹುದು, ಆಲೂಗಡ್ಡೆ ರೇಟು ಜಾಸ್ತಿ ಇಲ್ಲ ಮೇಡಮ್. ಯಾರು ಹೇಳ್ತಾ ಇರೋದು ಆಲೂಗಡ್ಡೆಗೆ ಅಷ್ಟೊಂದು ರೇಟ್ ಇದೆ ಅಂತ ಹೇಳ್ಬಿಟ್ಟು, ಯಾಕೆ ನೀವು ತಪ್ಪು ಮಾಹಿತಿನ ಕೊಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ನನಗೆ ಒಬ್ಬರು ಕಮೆಂಟ್ ಮೂಲಕ ಕೇಳ್ತಾ ಇದ್ರಿ. ಸೊ ನೀವು ಯಾವುದೋ ಒಂದು ಮಾರ್ಕೆಟಲ್ಲಿ ಅಲ್ಲಿ ಕಡಿಮೆ ಹೋಗ್ತಿರ್ಬೋದು, ಬಟ್ ಯಶವಂತಪುರ ಮಾರ್ಕೆಟ್ನಲ್ಲಿ, ಬೆಂಗಳೂರು ಯಶವಂತಪುರ ಮಾರ್ಕೆಟ್ನಲ್ಲಿ ಸೇಮ್ ರೇಟ್, ನಾನೇನು ನಿಮಗೆ ತಿಳಿಸ್ಕೊಡ್ತಿದ್ದೀನೋ ಅದೇ ರೇಟ್ ನಡೀತಾ ಇದೆ. 20 ರೂಪಾಯಿ kg ಇದೆ, ನೋಡಬಹುದು. 20 ರೂಪಾಯಿಗೆ 1 kg 2000 ರೂಪಾಯಿ ಆಗುತ್ತೆ ಕ್ವಿಂಟಲ್. ಆಲೂಗಡ್ಡೆ ರೇಟ್ ಕೂಡ ಜಾಸ್ತಿ ಇದೆ ಸರ್. ನಿಮಗೆ 10 ರೂಪಾಯಿ ಅಂತ 15 ರೂಪಾಯಿ ಅಂತ ಹಾಕಿದ್ರಿ ನೀವು ಕಮೆಂಟಲ್ಲಿ, ಆ ರೇಟಲ್ಲಿ ನಡೀತಿದೆ ಅಂತ ಹೇಳಿಬಿಟ್ಟು. ಯಾವುದೋ ಮಾರ್ಕೆಟಲ್ಲಿ ನಡೀತಿರಬಹುದು, ಅಥವಾ ನಿಮಗೆ ಎಲ್ಲೋ ನೀವೇ ಯಾಮಾರಿರಬಹುದು. ಆದರೆ ಬೆಂಗಳೂರು ಯಶವಂತಪುರ ಮಾರ್ಕೆಟ್ನಲ್ಲಿ ನೋಡ್ಬೋದು, 22 ರೂಪಾಯಿಗೆ 1 kg 2200 ರೂಪಾಯಿ ಆಗುತ್ತೆ. ಇದು 25 ರೂಪಾಯಿಗೆ 1 kg 2500 ರೂಪಾಯಿ ಆಗುತ್ತೆ. ನೀವು ಬೆಳೆದಿರುವಂತಹ ಬೆಳೆ ಮೇಲೆ ಡಿಪೆಂಡ್ ಆಗುತ್ತೆ, ಯಾವ ಕ್ವಾಲಿಟಿಯಲ್ಲಿ ಇದೆ, ಎಷ್ಟು ಫ್ರೆಶ್ ಆಗಿದೆ, ಯಾವ ರೀತಿ ಇದೆ, ಆ್ಯಂಡ್ ಯಾವ ರೀತಿ ಸೈಜಲ್ಲಿದೆ, ರೌಂಡ್ ಶೇಪಲ್ಲಿ ಇದೆಯಾ, ಪ್ರತಿಯೊಂದ್ರ ಮೇಲೂ ಡಿಪೆಂಡ್ ಆಗುತ್ತೆ ರೇಟು. ಸೊ ಫ್ರೆಶ್ ಆಗಿದ್ದಲ್ಲಿ, ಒಳ್ಳೆ ರೌಂಡ್ ಶೇಪಲ್ಲಿದ್ದಲ್ಲಿ, ಕೆಂಪು ಮಣ್ಣಲ್ಲಿ ಬೆಳೆದಿರುವಂತಹ ಆಲೂಗಡ್ಡೆಗೆ ನಿಮಗೆ ಮೊದಲಿಂದನೇ ಹೇಳ್ತಾ ಇದ್ದೀನಿ, ರೇಟು ಚೆನ್ನಾಗಿ ನಡೀತಿದೆ ಅಂತ ಹೇಳ್ಬಿಟ್ಟು. ನಿಮ್ಗೇನಿದ್ರು 25, 26 ನೋಡಬಹುದು. ಇದು 24 ರೂಪಾಯಿಗೆ 1 kg 2400 ರೂಪಾಯಿ ಆಗುತ್ತೆ ಕ್ವಿಂಟಲ್ಲು. ಈ ರೇಂಜಲ್ಲೇ ನಡೀತಾ ಇದೆ. 20 ರೂಪಾಯಿ ಮೇಲೇ ಟಾಪ್ ರೇಟ್ ನಡೀತಾ ಇದೆ ಆಲೂಗಡ್ಡೆಗೆ. ನೀವು 28, 29 ರೂಪಾಯಿ ತನಕನೂ ಟಾಪ್ ರೇಟ್ ನೀವು ನೋಡಬಹುದು ಆಲೂಗಡ್ಡೆಲಿ. ಸೊ ಹಾಗಾಗಿನೇ ನಾನು ಹೇಳ್ತಾ ಇರೋದು, ಆಲೂಗಡ್ಡೆ ರೇಟ್ ಕೂಡ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೇನೇ ಈ ಒಂದು ಆಲೂಗಡ್ಡೆ ಬಗ್ಗೆ ಮಾಹಿತಿ ಗೊತ್ತಿದ್ರು, ಅಥವಾ ನಿಮಗೆ ಇದಕ್ಕೂ ಕಡಿಮೆ ರೇಟಲ್ಲಿ ಹೋಗ್ತಿದೆ ಅಂದರೆ, ಯಾವ ಮಾರ್ಕೆಟಲ್ಲಿ ಕಡಿಮೆ ರೇಟಿಗೆ ಹೋಗ್ತಾ ಇದೆ ಆ್ಯಂಡ್ ಎಷ್ಟು ರೇಟಿಗೆ ಹೋಗ್ತಿದೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇದು 26 ರೂಪಾಯಿ kg ಇದೆ, 2600 ರೂಪಾಯಿ ಆಗುತ್ತೆ, ನೋಡಬಹುದು ಆಲೂಗಡ್ಡೆ. ಸೊ ಇದು ಕೂಡ ಕೆಂಪು ಮಣ್ಣಲ್ಲಿ ಬೆಳೆದಿರುವಂತಹ ಆಲೂಗಡ್ಡೆನೇ, ಚೆನ್ನಾಗಿದೆ ನೋಡ್ಬೋದು. ಶೇಪ್ ಕೂಡ ಚೆನ್ನಾಗಿದ್ದಾವೆ. ಹಾಗಾಗಿನೇ 26 ರೂಪಾಯಿಗೆ 1 kg ಆಲೂಗಡ್ಡೆ ಸಿಗ್ತಾ ಇದೆ, 2600 ರೂಪಾಯಿ ಆಗುತ್ತೆ ಕ್ವಿಂಟಲು. ಸೊ ನೋಡಿದ್ರಲ್ವ, ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಆಲೂಗಡ್ಡೆ ರೇಟ್ ಆಗಿತ್ತು. ನಿಮಗೆ ಕೇವಲ 10 ರೂಪಾಯಿಂದನೂ ಶುರುವಾಗುತ್ತೆ, ಹೌದು. ಬಟ್ ನಿಮಗೆ ಟಾಪ್ ರೇಟ್ ಬಂದುಬಿಟ್ಟು 25, 26 ರೂಪಾಯಿ, 27 ರೂಪಾಯಿ ತನಕನೇ ನಡೀತಾ ಇರೋಂಥದ್ದು ಯಶವಂತಪುರ ಮಾರ್ಕೆಟ್ನಲ್ಲಿ. ಇದು ಬೆಂಗಳೂರು ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ರೇಟು ಇದಾಗಿದೆ. ಆ್ಯಂಡ್ ದಾಸಪುರ ಮಾರ್ಕೆಟ್ನಲ್ಲೂ ಸೇಮ್ ರೇಟೇ ನಡೆಯುತ್ತೆ, ಆ್ಯಂಡ್ ಯಶವಂತಪುರ ಮಾರ್ಕೆಟ್ನಲ್ಲೂ ಸೇಮ್ ರೇಟೇ ನಡೆಯುತ್ತೆ. ಆಲ್ಮೋಸ್ಟ್ ಸೇಮೇ ಇರುತ್ತೆ. ನೀವು ಬರಬಹುದು, ಯಾವ ಮಾರ್ಕೆಟಿಗಾದರೂ ಬರಬಹುದು, ಬಟ್ ಸೇಮ್ ರೇಟಲ್ಲಿ ಸಿಗತ್ತೆ ನಿಮಗೆ ಆಲೂಗಡ್ಡೆ. ಆ್ಯಂಡ್ ರೈತರಿಗೂ ಹೇಳ್ತಿರೋದು, ನೀವು ಬೇರೆ ಯಾವುದೋ ಒಂದು ಮಾರ್ಕೆಟಿಗೆ ಕೊಟ್ಟು ನೀವು ಮೋಸ ಹೋಗೋಕ್ಕಿಂತ ಮುಂಚೆ ರೇಟ್ಗಳನ್ನ ತಿಳ್ಕೊಳ್ಳಿ. ಬೆಂಗಳೂರು ಯಶವಂತಪುರ ಮಾರ್ಕೆಟ್ನಲ್ಲಿ ಎಷ್ಟು ರೇಟ್ ನಡೀತಿದೆ, ಬೇರೆ ಬೇರೆ ಮಾರ್ಕೆಟ್ನಲ್ಲಿ ಎಷ್ಟು ರೇಟ್ ನಡೀತಿದೆ ಅನ್ನೋದನ್ನ ನೀವು ತಿಳ್ಕೊಂಡು ನೀವು ಕೂಡ ವ್ಯಾಪಾರನ ಮಾಡಿ. ಯಾಕಂದರೆ ಎಲ್ಲೋ ಕೊಟ್ಟು ನೀವು ಮೋಸ ಹೋಗಬೇಡಿ, ಆ್ಯಂಡ್ ನೀವು ಲಾಸ್ ಮಾಡ್ಕೊಳ್ಬೇಡಿ. ಎಲ್ಲರೂ ಶ್ರಮ ಹಾಕಿರ್ತೀವಿ. ಸೊ ಅದಕ್ಕೋಸ್ಕರನೇ ಹೇಳ್ತಾ ಇರೋದು, ನೀವು ಒಂದು ಒಳ್ಳೆ ಮಾರ್ಕೆಟಿಗೆ ತಗೊಬಂದು ಒಳ್ಳೆ ರೀತಿಯಲ್ಲಿ ಬೆಳೆದಿರುವಂತಹ ಆಲೂಗಡ್ಡೆ, ಒಳ್ಳೆ ಕ್ವಾಲಿಟಿ ಆಲೂಗಡ್ಡೆ, ಕೆಂಪು ಮಣ್ಣಲ್ಲಿ ಬೆಳೆದಿರುವಂತಹ ಆಲೂಗಡ್ಡೆ ಇದ್ದು, ಸೈಜ್ಗಳು ಚೆನ್ನಾಗಿದ್ದು, ಶೇಪ್ಗಳು ಚೆನ್ನಾಗಿದ್ದರೆ, ಸೊ ನಿಮಗೂ ಕೂಡ ಒಳ್ಳೆ ರೇಟೇ ಹೋಗ್ತಾ ಇದೆ. 20, 25 ರೂಪಾಯಿ ಮೇಲೇ ನಿಮಗೆ ಸಿಗುತ್ತೆ 1 kgಗೆ, 1 ಕ್ವಿಂಟಲ್ಗೆ 2500, 2600 ರೂಪಾಯಿ ಮೇಲೇ ಸಿಗುತ್ತೆ. ಸೊ ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಶುಂಠಿ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂಥ ಶುಂಠಿಗೆ 45 ರೂಪಾಯಿ kg ಇದೆ, 4500 ರೂಪಾಯಿ ಆಗುತ್ತೆ ಕ್ವಿಂಟಲ್, ನೋಡಬಹುದು. 45 ರೂಪಾಯಿಗೆ 1 kg ಶುಂಠಿ ಸಿಗ್ತಾ ಇದೆ, ನೋಡಬಹುದು. ಏನೇ ನಿಮಗೆ ಡೌಟ್ ಇದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು. ನೆಕ್ಸ್ಟ್ ಇದು 41 ರೂಪಾಯಿಗೆ 1 kg 4100 ರೂಪಾಯಿ ಆಗುತ್ತೆ ಕ್ವಿಂಟಲ್.
ನಾನು ರೈತರಿಗೆ ಪದೇ ಪದೇ ಹೇಳ್ತಿರೋದಿಷ್ಟೇ, ಪ್ರತಿಯೊಂದ್ರ ಬಗ್ಗೆನೂ ಮಾಹಿತಿ ತಿಳ್ಕೊಂಡು ನಿಮ್ಗೆ ಎಲ್ಲಿ ಅನುಕೂಲ ಆಗುತ್ತೆ ಅಲ್ಲಿ ಕೊಡಿ ಅಂತ. ಇದು 43 ರೂಪಾಯಿ ಕೆ ಜಿ ಇದೆ, 4300 ರೂಪಾಯಿ ಆಗುತ್ತೆ ಕ್ವಿಂಟಲ್ಲು. ಯಾಕಂದರೆ ರೈತರು ನೀವು ಇಲ್ಲಿಗೆ ಬೆಂಗಳೂರು ಯಶವಂತಪುರಕ್ಕೆ ದೂರದಿಂದ ತರೋದಾದರೆ ನಿಮಗೆ ಗಾಡಿ ಚಾರ್ಜಸ್ ಬೀಳತ್ತೆ. ಸೊ ಅದನ್ನು ನೀವು ಲೆಕ್ಕ ಹಾಕ್ಕೋಬೇಕಾಗತ್ತೆ. ಇದು 46 ರೂಪಾಯಿ ಕೆ ಜಿ ಇದೆ, 4600 ರೂಪಾಯಿ ಆಗುತ್ತೆ ಕ್ವಿಂಟಲ್. ಸೊ ಜಾಸ್ತಿ ಬೆಳೆದಿದ್ದೀವಿ, ಜಾಸ್ತಿ ಇದೆ, ಚೆನ್ನಾಗಿ ಸೈಜ್ ವೈಸ್ ಮಾಡಿದ್ದೀವಿ. ಶುಂಠಿ ಆಗಿರ್ಬೋದು, ಆಲೂಗಡ್ಡೆ ಆಗಿರ್ಬೋದು, ಈರುಳ್ಳಿ, ಬೆಳ್ಳುಳ್ಳಿ ಯಾವುದೇ ಒಂದಾಗಿರಬಹುದು, ಒಳ್ಳೆ ರೀತಿಯಲ್ಲಿ ವ್ಯಾಪಾರ ಆಗತ್ತೆ ಅನ್ನೋದಾದರೆ ನೀವು ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟಿಗೆ ತರಬಹುದು, ಜಾಸ್ತಿ ಬೆಳೆದಿದ್ದು ಒಳ್ಳೆ ಸೈಜಲ್ಲಿ ಇದ್ದಲ್ಲಿ. ಆ್ಯಂಡ್ ನೀವು ಎಲ್ಲರೂ ತುಂಬ ತೀರಾ ಕಡಿಮೆ ಬೆಳೆದಿದ್ದೀರಾ, ಇಲ್ಲಿಗೆ ತರೋದ್ರಿಂದ ನಿಮಗೆ ಗಾಡಿ ಬಾಡಿಗೆನೇ ಜಾಸ್ತಿ ಆಗುತ್ತೆ ಅಂದರೆ ನಿಮ್ಗೆ ನಿಯರ್ ಬೈ ಇರುವಂತಹ ಮಾರ್ಕೆಟ್ನಲ್ಲೇ ವ್ಯಾಪಾರ ಮಾಡ್ಕೊಳ್ಳಿ. ಆ್ಯಂಡ್ ರೇಟ್ಗಳನ್ನ ತಿಳ್ಕೊಳ್ಳಿ. ಯಶವಂತಪುರ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಬೆಂಗಳೂರಲ್ಲಿ ಅನ್ನೋದನ್ನ ನೀವು ತಿಳ್ಕೊಳ್ಳಿ. ಬಟ್ ನಿಮ್ಗೆ ಎಲ್ಲಿ ಅನುಕೂಲ ಆಗುತ್ತೆ ಅಂತ ನೋಡಿ ವ್ಯಾಪಾರನ ಮಾಡಿ. ಆ್ಯಂಡ್ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಶುಂಠಿ ರೇಟು ಬೇರೆ ಕಡೆ ಎಲ್ಲಿ ಏನು ರೇಟ್ ನಡೀತಿದೆ ಅಂತ ಹೇಳಿಬಿಟ್ಟು. ಬೆಂಗಳೂರು ಯಶವಂತಪುರ ಮಾರ್ಕೆಟ್ನಲ್ಲಿ ಈ ರೇಟ್ ನಡೀತಿದೆ. ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಈರುಳ್ಳಿ ಬೆಲೆನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂಥ ಈರುಳ್ಳಿಗೆ 5 ರೂಪಾಯಿ ಕೆ ಜಿ ಇದೆ, 500 ರೂಪಾಯಿ ಆಗುತ್ತೆ ಕ್ವಿಂಟಲ್. ಆ್ಯಂಡ್ ಇನ್ನೊಂದು ನೆನಪಿರಲಿ, ಬೆಳ್ಳುಳ್ಳಿ ಬೆಲೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಸೊ ಬೆಳ್ಳುಳ್ಳಿ ವಿಡಿಯೋನ ಎಂಡಲ್ಲಿ ಹಾಕಿದ್ದೀನಿ, ಯಾರು ಸ್ಕಿಪ್ ಮಾಡಬೇಡಿ. ಬೆಳ್ಳುಳ್ಳಿ ರೇಟನ್ನು ತಿಳ್ಕೊಳ್ಳಿ. ಬೆಳ್ಳುಳ್ಳಿಗೆ ಸಿಕ್ಕಾಪಟ್ಟೆ ರೇಟ್ ನಡೀತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ. ಸೊ ನೆಕ್ಸ್ಟು ನಾವು ನೋಡ್ತಿರುವಂತಹ ಈರುಳ್ಳಿ, ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ 6 ರೂಪಾಯಿ ಕೆ ಜಿ ಇದೆ, 600 ರೂಪಾಯಿ ಆಗುತ್ತೆ ಕ್ವಿಂಟಲ್. ನೋಡಬಹುದು ಈರುಳ್ಳಿಲೂ ಕೂಡ ನಿಮಗೆ 5-6 ರೂಪಾಯಿ ಈ ರೇಂಜಲ್ಲಿ ಶುರುವಾಗ್ತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ. ಇದನ್ನು ಮೇಯ್ನಾಗಿ ಗಮನಿಸಬೇಕಾಗತ್ತೆ. ಇದು 7 ರೂಪಾಯಿ ಕೆ ಜಿ ಇದೆ, 700 ರೂಪಾಯಿ ಆಗುತ್ತೆ ಕ್ವಿಂಟಲ್. ನೋಡಬಹುದು ಈರುಳ್ಳಿ ಸೈಜ್ಗಳನ್ನ ಗಮನಿಸ್ಕೊಳ್ಳಿ. ಚಿಕ್ಕ ಸೈಜ್ ಇದ್ದಾವೆ, ಬಟ್ 7 ರೂಪಾಯಿಗೆ 1 ಕೆ ಜಿ ಸಿಗ್ತಾ ಇದೆ, 700 ರೂಪಾಯಿ ಆಗುತ್ತೆ ಕ್ವಿಂಟಲ್. ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು. ಇದು 8 ರೂಪಾಯಿ ಕೆ ಜಿ ಇದೆ, 800 ರೂಪಾಯಿ ಆಗುತ್ತೆ ಕ್ವಿಂಟಲ್. ನಾನು ತುಂಬ ಜನ ಕೇಳ್ತಿರೋದು ಫೆಬ್ರವರಿಲಿ ರೇಟ್ ಜಾಸ್ತಿ ಆಗತ್ತಾ ಅಂತ ಹೇಳ್ಬಿಟ್ಟು ತುಂಬ ಕಮೆಂಟ್ಗಳು ಬರ್ತಾ ಇದೆ. ಮೇ ಬಿ ಆಗಬಹುದು ರೇಟು, ಯಾಕಂದರೆ ಇವಾಗ ಜನವರಿ ಫೆಬ್ರವರಿಲಿ ಸೇಮ್ ಇವಾಗ 25-26 ಈ ರೇಂಜಲ್ಲಿ ಟಾಪ್ ರೇಟ್ ನಡೀತಾ ಇದೆ. ಅಂದರೆ ನೆಕ್ಸ್ಟ್ ಜನವರಿ ಮಂತಲ್ಲಿ ನೀವು ರೇಟ್ನ ನೋಡಿದ್ರೆ ಫೆಬ್ರವರಿ ಮಂತಲ್ಲಿ ಏನು ರೇಟ್ ಆಗುತ್ತೆ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಬೋದು. ನಿನ್ನೇನು 1 or 2 ಡೇಸಲ್ಲಿ ನೆಕ್ಸ್ಟು ಹೊಸ ವರ್ಷನೇ ಶುರುವಾಗ್ತಾ ಇದೆ. ಸೊ ಅವಾಗ ರೇಟ್ಗಳನ್ನ ನೋಡ್ತಾ ಹೋಗೋಣ ಏನು ರೇಟ್ ಆಗುತ್ತೆ ಅಂತ ಹೇಳಿ. 10 ರೂಪಾಯಿ ಕೆ ಜಿ ಇದೆ ನೋಡಬಹುದು. ನೆಕ್ಸ್ಟು ನಾವು ನೋಡ್ತಿರೋಂಥದ್ದು 11 ರೂಪಾಯಿ ಕೆ ಜಿ ಇದೆ, 1100 ರೂಪಾಯಿ ಆಗುತ್ತೆ ಕ್ವಿಂಟಲ್. ಈ ವರ್ಷ ಯಾರೆಲ್ಲ ಲಾಸ್ ಮಾಡ್ಕೊಂಡಿದ್ದೀರೋ ಮುಂದಿನ ವರ್ಷ ಎಲ್ಲರಿಗೂ ಲಾಭ ಆಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಈ ವರ್ಷ ತುಂಬ ಜನ ರೈತರು, ಈರುಳ್ಳಿ ಬೆಳೆದಿರುವಂಥ ರೈತರು ಕಷ್ಟನ ಅನುಭವಿಸಿದ್ರ. ಮುಂದಿನ ವರ್ಷ ಸೇಮ್ ಏನು ಯಾರೆಲ್ಲ ಕಷ್ಟನ ಅನುಭವಿಸಿದ್ರಲ್ವ, ರೇಟ್ ತೀರಾ ಕಡಿಮೆ ರೇಟಿಗೆ ವ್ಯಾಪಾರ ಮಾಡಿದ್ರಲ್ವ, ಈ ನೆಕ್ಸ್ಟು 2026ರಲ್ಲಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಜೊತೆಗೆ ಒಳ್ಳೆ ರೇಟ್ ಇರಲಿ ರೈತರು ಬೆಳೆದಿರುವಂತಹ ಒಂದು ಬೆಳೆಗೆ, ಅವರು ಹಾಕಿರುವಂಥ ಶ್ರಮಕ್ಕೆ ಒಂದು ಪ್ರತಿಫಲ ಸಿಗಲಿ ಅಂತ ಹೇಳಿ ಎಲ್ಲರೂ ಬೇಡ್ಕೊಳ್ಳೋಣ. ನೋಡಬಹುದು ಒಳ್ಳೆ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ ಕಡಿಮೆ ರೇಟಲ್ಲಿ ಸಿಗತ್ತೆ. ಅಂದರೆ 13 ರೂಪಾಯಿಗೆಲ್ಲ ನಿಮಗೆ ಫ್ರೆಶ್ ಆಗಿರುವಂತಹ ಈರುಳ್ಳಿ, ಡ್ರೈ ಆಗಿರುವಂತಹ ಈರುಳ್ಳಿ ಆ್ಯಂಡ್ ಸ್ಕಿನ್ ಔಟ್ ಇಲ್ಲ ಇದರಲ್ಲಿ. ಒಂದೊಂದು ಇರಬಹುದು, ಬಟ್ ನೀವು ಡೈರೆಕ್ಟಾಗಿ ಮಾರ್ಕೆಟಿಗೆ ಹೋಗಿ ತಗೊಂಡೋವಾಗ ನಿಮಗೇನೆ ಕ್ಲಿಯರಾಗಿ ಗೊತ್ತಾಗುತ್ತೆ. ನೋಡಿಕೊಂಡು ನೀವು ಕೂಡ ವ್ಯಾಪಾರನ ಮಾಡ್ಬೋದು. ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ 14 ರೂಪಾಯಿ ಕೆ ಜಿ ಇದೆ, 1400 ರೂಪಾಯಿ ಆಗುತ್ತೆ ಕ್ವಿಂಟಲ್. ತುಂಬ ಜನ ಇನ್ನು ಮುಂದೆ ರೇಟ್ ಆಗಬಹುದೇನೋ ಅಂತ ಹೇಳಿಬಿಟ್ಟು ನಿನ್ನೂ ಇಟ್ಟಿದ್ದವರು ತುಂಬ ಚೆನ್ನಾಗಿದ್ದಾರೆ. ಅದ್ರ ಜೊತೆಗೆ ಇವಾಗ ಅರೈವಲ್ಸ್ ಕೂಡ ನೀವು ಚೆಕ್ ಮಾಡಿ ನೋಡಿದವಾಗ ನಮ್ಮ ಕರ್ನಾಟಕ ಕಡೆಯಿಂದ ಬರುವಂತಹ ಅರೈವಲ್ಸೇ ಜಾಸ್ತಿ ಇದೆ ನೋಡಬಹುದು. ಪ್ರತಿದಿನ ನಾನು ನಿಮಗೆ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾನೆ ಇರ್ತೀನಿ. ಇದು 17 ರೂಪಾಯಿ ಕೆ ಜಿ ಇದೆ, 1700 ರೂಪಾಯಿ ಆಗುತ್ತೆ ಕ್ವಿಂಟಲ್. ಯಾರೆಲ್ಲ ನಮ್ಮ ವೀಡಿಯೋನ ಕೊನೆ ತನಕ ನೋಡಿರ್ತೀರ, ನಮ್ಮ ವೀಡಿಯೋದಲ್ಲಿ ಏನೇನು ರೇಟ್ ಹಾಕಿರ್ತೀವಿ ಅಂತ ಪ್ರತಿಯೊಂದನ್ನು ಗಮನಿಸ್ಬಿಟ್ಟು ನೋಡಿರ್ತೀರ, ನಿಮಗೆಲ್ರಿಗೂ ಗೊತ್ತಿರುತ್ತೆ ಏನು ರೇಟ್ ನಡೀತಿದೆ ಅಂತ ಹೇಳಿಬಿಟ್ಟು. ಇದು 14 ರೂಪಾಯಿ ಕೆ ಜಿ ಇದೆ, 1400 ರೂಪಾಯಿ ಆಗುತ್ತೆ ಕ್ವಿಂಟಲ್. ನೋಡಬಹುದು 14 ರೂಪಾಯಿಗೆ 1 ಕೆ ಜಿ 1400 ರೂಪಾಯಿ ಆಗುತ್ತೆ ಕ್ವಿಂಟಲ್. ಇದು ಕೂಡ ಡ್ರೈ ಆಗಿದೆ, ಬಿಗ್ ಸೈಜಲ್ಲಿದೆ. ಇದು 15 ರೂಪಾಯಿ ಕೆ ಜಿ ಇದೆ, 1500 ರೂಪಾಯಿ ಆಗುತ್ತೆ ಕ್ವಿಂಟಲು. ನೋಡಬಹುದು ಇದು ಕೂಡ ಬಿಗ್ ಸೈಜಲ್ಲೇ ಇದ್ದಾವೆ, ಮುಕ್ಕಾಲು. 15 ರೂಪಾಯಿಗೆ 1 ಕೆ ಜಿ ಸಿಗ್ತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ. ನೋಡಬಹುದು ಸೈಜ್ಗಳನ್ನ ಗಮನಿಸಬಹುದು. ಸೈಜು ನಿಮಗೆ ಒಳ್ಳೆ ರೀತಿಯಲ್ಲಿ ಸೈಜ್ಗಳು ಬೇಕು ಅಂದಲ್ಲಿ ನೀವೇ ನೋಡಿಕೊಂಡು ತಗೊಳ್ಳೋದು ಬೆಟರ್ ಅನಿಸುತ್ತೆ. ಇದು 17 ರೂಪಾಯಿ ಕೆ ಜಿ ಇದೆ, 1700 ರೂಪಾಯಿ ಆಗುತ್ತೆ ಕ್ವಿಂಟಲ್. 17 ರೂಪಾಯಿಗೆ 1 ಕೆ ಜಿ ಸಿಗ್ತಾ ಇದೆ. ಆ್ಯಂಡ್ ಇದು 18 ರೂಪಾಯಿ ಇದೆ, 1 ಕ್ವಿಂಟಲ್ಗೆ 1800 ರೂಪಾಯಿ ಆಗುತ್ತೆ. ನೋಡ್ಬೋದು ಎಲ್ಲ ರೇಟಲ್ಲೂ 1 ರೂಪಾಯಿದಲ್ಲಿ ಹೆಚ್ಚು ಕಡಿಮೆ ಇರುವಂತಹ ರೇಟಲ್ಲೂ ನಾವು ಇಲ್ಲಿ ವಿಡಿಯೋ ಮೂಲಕ ನಾವು ನಿಮಗೆ ತಿಳಿಸ್ಕೊಡ್ತಿರೋ ಅಂಥದ್ದು. ಹಾಗಾಗಿನೇ ಸ್ವಲ್ಪ ವಿಡಿಯೋ ಲೆಂತ್ ಆಗ್ತಾ ಇದೆ. ಸೊ ಯಾರೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಎಂಟು ತನಕ ನೋಡಿ ಅಂತಲೇ ಹೇಳ್ತಿರೋದು. 18 ರೂಪಾಯಿ ಕೆ ಜಿ ಇದೆ, 1800 ರೂಪಾಯಿ ಆಗುತ್ತೆ. ನೋಡಬಹುದು
ಸೈಜ್ಗಳನ್ನ ಗಮನಿಸಬೇಕಾಗತ್ತೆ. 18 ರೂಪಾಯಿ ಕೆ ಜಿ ಬೆಸ್ಟು ಕ್ವಾಲಿಟಿಯಲ್ಲಿ ಇರುವಂತಹ ಈರುಳ್ಳಿ ಸಿಗುತ್ತೆ ನಿಮ್ಗೆ. 15, 16, 17, 18 ಅಂದರೆ ನಿಮಗೆ ಚೆನ್ನಾಗಿರುವಂಥ ಸೈಜಲ್ಲಿ ಇರುವಂತಹ ಈರುಳ್ಳಿ ಸಿಗತ್ತೆ. ಯಾರೆಲ್ಲ ಗ್ರಾಹಕರಿದ್ದೀರೋ ನಿಮಗಂತೂ ಸಿಕ್ಕಾಪಟ್ಟೆ ಲಾಭ ಇದೆ. ಆ್ಯಂಡ್ ಅದರ ಜೊತೆಗೆ ಒಳ್ಳೆ ರೀತಿಯಲ್ಲಿ ವ್ಯಾಪಾರ ಕೂಡ ಮಾಡಬಹುದು. ಕಡಿಮೆ ರೇಟಲ್ಲಿ ತೊಗೊಂಡು ಹೋಗಿ ಹೋಲ್ಸೇಲ್ ರೇಟಲ್ಲಿ ತೊಗೊಂಡೋಗಿ ಒಳ್ಳೆ ವ್ಯಾಪಾರನ ಮಾಡ್ಬೋದು. ಯಾಕಂದರೆ ನೋಡ್ಬೋದು ಇದು 19 ರೂಪಾಯಿ ಕೆ ಜಿ ಇದೆ. ಈ ರೇಟಲ್ಲಿ ನಿಮಗೆ ಎಷ್ಟು ಬಿಗ್ ಸೈಜ್, ಓವರ್ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿಗಳು ಸಿಗ್ತಾ ಇದ್ದಾವೆ ನೋಡೋಕ್ಕೆ ಅಂತ ಹೇಳಿಬಿಟ್ಟು. ಇದು 20 ರೂಪಾಯಿ ಕೆ ಜಿ ಇದೆ, 2000 ರೂಪಾಯಿ ಆಗುತ್ತೆ ಕ್ವಿಂಟಲ್. ನೋಡಬಹುದು 20 ರೂಪಾಯಿಗೆ 1 ಕೆ ಜಿ 2000 ರೂಪಾಯಿ ಆಗುತ್ತೆ 1 ಕ್ವಿಂಟಲ್. ಯಾರೆಲ್ಲ ರೈತರು ಈ ವಿಡಿಯೋ ನೋಡ್ತಾ ಇದ್ದೀರಾ, ನಿಮಗೆ ಇಲ್ಲಿಗೆ ಯಶವಂತಪುರ ಮಾರ್ಕೆಟಿಗೆ ತರೋದ್ರಿಂದ ಲಾಭ ಆಗತ್ತಂದ್ರೆ ತನ್ನಿ. ಇದು 21 ರೂಪಾಯಿ ಕೆ ಜಿ ಇದೆ, 2100 ರೂಪಾಯಿ ಆಗುತ್ತೆ ಕ್ವಿಂಟಲ್. ನೋಡಬಹುದು 21 ರೂಪಾಯಿಗೆ 1 ಕೆ ಜಿ. ನೆಕ್ಸ್ಟು ನಾವು ನೋಡ್ತಿರೋಂತಹ ಈರುಳ್ಳಿಗೆ 23 ರೂಪಾಯಿಗೆ 1 ಕೆ ಜಿ 2300 ರೂಪಾಯಿ ಆಗುತ್ತೆ ಕ್ವಿಂಟಲ್. ನೋಡಬಹುದು ಇದು ಕೂಡ ಸೈಜ್ ಚೆನ್ನಾಗಿದೆ, ಡಬಲ್ ಪತ್ತಿ ಇದೆ, ಡ್ರೈ ಆಗಿದೆ, ಕೆಂಪು ಕಲ್ಲರ್ ಇದೆ. ನೋಡಬಹುದು ಒಳ್ಳೆ ಸೈಜ್ ಇದ್ದಾವೆ. ಹಾಗಾಗಿನೇ 23 ರೂಪಾಯಿ ಕೆ ಜಿ ಇದೆ. ಇದು 24 ರೂಪಾಯಿ ಕೆ ಜಿ ಇದೆ, 2400 ರೂಪಾಯಿ ಆಗುತ್ತೆ ಕ್ವಿಂಟಲು. ಇದು ಕೂಡ ಡ್ರೈ ಆಗಿದೆ, ಡಬಲ್ ಪತ್ತಿ ಇದೆ, ಆ್ಯಂಡ್ ಶೇಪ್ ಕೂಡ ಚೆನ್ನಾಗಿದ್ದಾವೆ, ಆ್ಯಂಡ್ ಅದ್ರ ಜೊತೆಗೆ ಕೆಂಪು ಕಲ್ಲರ್ ಇದೆ. ಸೊ ಹಾಗಾಗಿ 24 ರೂಪಾಯಿಗೆ 1 ಕೆ ಜಿ 2400 ರೂಪಾಯಿ ಆಗುತ್ತೆ ಕ್ವಿಂಟಲು. ನೋಡಬಹುದು ಇದು 26 ರೂಪಾಯಿಗೆ 1 ಕೆ ಜಿ 2600 ರೂಪಾಯಿ ಆಗುತ್ತೆ ಕ್ವಿಂಟಲ್. ನೋಡ್ಬೋದು ನೀವು ಎಲ್ಲ ರೇಟಲ್ಲೂ ನೋಡಿದ್ವಿ. ಓವರ್ ಬಿಗ್ ಸೈಜು ಆ್ಯಂಡ್ ಮುಕ್ಕಾಲು, ಮೀಡಿಯಮು, ಪ್ರತಿಯೊಂದು ಸೈಜಲ್ಲೂ ನೋಡ್ತಾ ಇದ್ದೀರಾ. 26 ರೂಪಾಯಿಗೆ 1 ಕೆ ಜಿ 2600 ರೂಪಾಯಿಗೆ ಕ್ವಿಂಟಲು. ಇದು ಕೂಡ ಚೆನ್ನಾಗಿ ಡ್ರೈ ಆಗಿದೆ, ಡಬಲ್ ಪತ್ತಿ ಇದೆ, ಆ್ಯಂಡ್ ಕಲರ್ ಕೂಡ ಚೆನ್ನಾಗಿದೆ. ಹಾಗಾಗಿನೇ 26 ರೂಪಾಯಿಗೆ ಕೆ ಜಿ ಸಿಗ್ತಾ ಇದೆ. ನೋಡ್ಬೋದು. ನಿಮ್ಗೆ ಏನೇ ಡೌಟ್ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ ಕೊಡಬಹುದು. ಪ್ರತಿಯೊಂದನ್ನು ಗಮನಿಸ್ಕೊಳ್ಳಿ. ಎಲ್ಲ ರೇಟಲ್ಲೂ ನೀವು ನೋಡಿದ್ರಿ ಇವಾಗ ಈರುಳ್ಳಿನ 25-26 ರೂಪಾಯಿ ತನಕ ಯಶವಂತಪುರ ಮಾರ್ಕೆಟ್ನಲ್ಲಿ ಟಾಪ್ ರೇಟ್ ನಡೀತಾ ಇದೆ ನಮ್ಮ ಕರ್ನಾಟಕದ ಆನಿಯನ್ಗೆ. ಅದನ್ನು ಮೇಯ್ನಾಗಿ ಗಮನಿಸ್ಕೊಳ್ಳಿ. ಈರುಳ್ಳಿ ಬೆಳೆದಿರುವಂಥ ನಮ್ಮ ಕರ್ನಾಟಕದ ರೈತರಿಗೆ ಇವಾಗ 26 ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ನಮ್ಮ ಬೆಂಗಳೂರು ಯಶವಂತಪುರ ಮಾರ್ಕೆಟ್ನಲ್ಲಿ. ನಿಮ್ಮ ಅಕ್ಕಪಕ್ಕ ಇರುವಂತಹ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಆ್ಯಂಡ್ ನೀವು ಯಾವ ರೇಟಿಗೆ ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನಿಮಗೆ ಲಾಭ ಆಯಿತು, ನಷ್ಟ ಆಯಿತು, ಪ್ರತಿಯೊಂದನ್ನು ತಿಳಿಸ್ಕೊಡಿ. ಆ್ಯಂಡ್ ಯಶವಂತಪುರ ಮಾರ್ಕೆಟ್ನಲ್ಲಿ ಈ ರೇಟ್ ನಡೀತಿದೆ. ಹಾಗೆಯೇ ಇದ್ರ ಜೊತೆಗೇ 2025 ನಿಮಗೆ ಒಳ್ಳೇದಾಯ್ತಾ ಅಥವಾ ಕೆಟ್ಟದಾಯ್ತಾ ಅಂತ ಹೇಳಿಬಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಗುಡ್ ಆರ್ ಬ್ಯಾಡ್ ಅಂತ ಹೇಳಿಬಿಟ್ಟು. ತುಂಬ ಜನಗೆ ಈ ವರ್ಷ ಈರುಳ್ಳಿ ಬೆಳೆದಿರೋರಿಗೆ ಸ್ವಲ್ಪ ಕಷ್ಟ ಆಯಿತು ಅಂತ ಹೇಳಿ ಭಾವಿಸ್ತೀನಿ. ಯಾಕಂದರೆ ರೇಟ್ ತೀರಾ ಕಡಿಮೆ ಇತ್ತು. ಇವಾಗ ನೆಕ್ಸ್ಟ್ 2026 ಒಳ್ಳೆ ರೀತಿಯಲ್ಲಿ ರೇಟ್ ಆಗಲಿ, ಗೌರ್ಮೆಂಟ್ ಕಡೆಯಿಂದ ಒಂದು ಅಪ್ರೂವಲ್ ಬರಲಿ. ಅಟ್ಲೀಸ್ಟ್ ಒಂದು ಸ್ಟಾರ್ಟಿಂಗ್ ರೇಟ್ ಅಂದರೆ ಫೈನಲ್ ಆಗಿ ಒಂದು 30 ರೂಪಾಯಿಗೆ ಫಿಕ್ಸ್ ಮಾಡೋಂಗೆ ಒಂದು ರೇಟು ಬರಲಿ ಅಂತ ನಾನು ದೇವರಲ್ಲಿ ಬೇಡ್ಕೋತೀನಿ. ಆ್ಯಂಡ್ ಅದ್ರ ಜೊತೆಗೆ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ 26 ರೂಪಾಯಿ ತನಕ ನಮ್ಮ ಕರ್ನಾಟಕದ ಈರುಳ್ಳಿಗೆ ಟಾಪ್ ರೇಟ್ ನಡೀತಾ ಇದೆ. ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಅತಿ ಮುಖ್ಯವಾಗಿರುವಂತಹ ಬೆಳ್ಳುಳ್ಳಿ ರೇಟ್ನ ನೋಡ್ತೋಗೋಣ. ಯಾಕಂದರೆ ಬೆಳ್ಳುಳ್ಳಿ ಸಿಕ್ಕಾಪಟ್ಟೆ ರೇಟ್ ಆಗಿದೆ ಅಂತ ಹೇಳಿದ್ದೆ ನಿಮಗೆ. ಹೌದು, ಬೆಳ್ಳುಳ್ಳಿಗೂ ಕೂಡ ರೇಟ್ ಜಾಸ್ತಿ ಆಗಿರೋಂಥದ್ದು. ಇವಾಗ ವಿಡಿಯೋಗಳನ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ 90 ರೂಪಾಯಿ ಕೆ ಜಿ ಇದೆ. ನೋಡಬಹುದು 90 ರೂಪಾಯಿಗೆ ಬೆಳ್ಳುಳ್ಳಿ ಸ್ಟಾರ್ಟಿಂಗ್ ರೇಟೇನೆ ನಿಮಗೆ 90 ರೂಪಾಯಿಂದನೇ ನೋಡಬಹುದು. 30-35 ರೂಪಾಯಿ ಇದ್ದಿದ್ದು ಇವಾಗ 90 ರೂಪಾಯಿಗೆ ಹೋಗಿದೆ. ಇದು 110 ರೂಪಾಯಿ ಕೆ ಜಿ. ನೋಡ್ಬೋದು 110 ರೂಪಾಯಿಗೆ 1 ಕೆ ಜಿ ಸಿಗ್ತಾ ಇದೆ. ಸೊ ಎಷ್ಟು ಕೆ ಜಿ ಬೇಕು, ಎಷ್ಟು ಕ್ವಿಂಟಲ್ ಬೇಕು ಅನ್ನೋದನ್ನ ನೀವೇ ಡಿಸೈಡ್ ಮಾಡಿಕೊಂಡು ನೀವೇ ತೊಗೊಳ್ಬೇಕಾಗತ್ತೆ. ಯಾಕಂದರೆ ಸಿಕ್ಕಾಪಟ್ಟೆ ರೇಟ್ ಆಗಿದೆ ಬೆಳ್ಳುಳ್ಳಿಗೆ. ನೆಕ್ಸ್ಟು ನಾವು ನೋಡ್ತಿರುವಂಥದ್ದು 130 ರೂಪಾಯಿ ಕೆ ಜಿ ಇದೆ. ನೋಡಬಹುದು ಬೆಳ್ಳುಳ್ಳಿನ ಕೊಂಡ್ಕೊಳ್ಳೋಕ್ಕೆ ಆಗಲ್ಲ ಅನ್ನೋ ರೇಟಿಗೆ ಬಂದುಬಿಟ್ಟಿದೆ ಈಗಾಗಲೇ. 130 ರೂಪಾಯಿ, 110 ರೂಪಾಯಿ, 120 ರೂಪಾಯಿ ಟಾಪ್ ರೇಟ್ ನಡೀತಾ ಇತ್ತು ಇಷ್ಟು ದಿನ. ಇವಾಗ ಸ್ಟಾರ್ಟಿಂಗ್ ರೇಟೇನೆ 110, 120, 130 ರೂಪಾಯಿ ಬಂದಿದೆ. ಇದು ಕೂಡ 130 ರೂಪಾಯಿಗೆ 1 ಕೆ ಜಿ ಸಿಗ್ತಾ ಇದೆ ಯಶವಂತಪುರ ಮಾರ್ಕೆಟ್ನಲ್ಲಿ. ನೋಡಬಹುದು ಬೆಳ್ಳುಳ್ಳಿನ ಗಮನಿಸ್ಕೊಳ್ಳಿ, ಸೈಜ್ಗಳನ್ನ ಗಮನಿಸ್ಕೊಳ್ಳಿ. ಬೇಕು ಅಂದಲ್ಲಿ ಈ ತಕ್ಷಣವೇ ಕಾಲ್ ಮಾಡಬಹುದು. ಸೊ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ಆಲ್ರೆಡಿ ನಾನು ಎಲ್ಲ ವೀಡಿಯೋದಲ್ಲೂ ಹಾಕಿದ್ದೀನಿ. ನೀವು ನಮ್ಮ ಹಿಂದಿನ ವೀಡಿಯೋ ಹೋಗಿ ಚೆಕ್ ಮಾಡಬಹುದು. ಇದು 135 ರೂಪಾಯಿಗೆ 1 ಕೆ ಜಿ ಸಿಗ್ತಾ ಇದೆ. ನೋಡಬಹುದು 135 ರೂಪಾಯಿಗೆ 1 ಕೆ ಜಿ. ಎಷ್ಟು ಕೆ ಜಿ ಬೇಕು, ಎಷ್ಟು ಕ್ವಿಂಟಲ್ ಬೇಕು ಅನ್ನೋದನ್ನ ನೀವೇ ಯೋಚನೆ ಮಾಡಿ. ಆ್ಯಂಡ್ ಇದು 140 ರೂಪಾಯಿಗೆ 1 ಕೆ ಜಿ. 140 ರೂಪಾಯಿ ಕೆ ಜಿ ಸಿಗ್ತಾ ಇದೆ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ಇದೇನೇ ನಿಮಗೆ ಹೋಲ್ಸೇಲ್ ರೇಟಲ್ಲಿ ಈ ರೇಟಲ್ಲಿ ಸಿಗ್ತಾ ಇದೆ. ನೋಡಬಹುದು ಇದೇ ಹೋಲ್ಸೇಲ್ ರೇಟಲ್ಲಿ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗ್ತಿರುವಂತಹ ಬೆಳ್ಳುಳ್ಳಿ. ಇದು 150 ರೂಪಾಯಿಗೆ 1 ಕೆ ಜಿ. ಹೋಲ್ಸೇಲ್ ರೇಟು ಅಂದರೆ ನಿಮಗೇನು ಒಂದು 30-40 ರೂಪಾಯಿಗೆ ಸಿಗತ್ತೆ ಅಂತ ಅಂದ್ಕೊಂಡಿದ್ದೀರಾ? ಇಲ್ಲ, ಇವಾಗ ಬೆಳ್ಳುಳ್ಳಿಗೂ ರೇಟ್ ಜಾಸ್ತಿ ಆಗಿರೋದ್ರಿಂದ 150 ರೂಪಾಯಿ ನೋಡಬಹುದು ಕೆ ಜಿ. ನೆಕ್ಸ್ಟು 160 ರೂಪಾಯಿಗೆ 1 ಕೆ ಜಿ ಸಿಗ್ತಾ ಇದೆ. ಇದು ಕೂಡ ನಿಮಗೆ 160 ರೂಪಾಯಿ. ಸೈಜ್ಗಳನ್ನ ಗಮನಿಸ್ಕೊಳ್ಳಿ. ಆ್ಯಂಡ್
ಆ್ಯಂಡ್ ಹೋಲ್ಸೇಲ್ ರೇಟಲ್ಲಿ ಈ ಬೆಳ್ಳುಳ್ಳಿ ಸಿಗ್ತಾ ಇರೋ ಅಂಥದ್ದು. ಕೆ ಜಿಗಳನ್ನ ನೋಡ್ಕೊಂಡು ತೊಗೊಳ್ಳಿ ಎಷ್ಟು ಕೆ ಜಿ ಬೇಕು ಅನ್ನೋದು. ಬೆಳ್ಳುಳ್ಳಿ ರೈತರಿಗೆ ಸೊ ಇವಾಗ ಒಂದು ಲಾಭ ಅಂತಲೇ ಹೇಳ್ಬೋದು. ಇದು 180 ರೂಪಾಯಿಗೆ ಕೆ ಜಿ ಸಿಗ್ತಾ ಇದೆ. ಯಶವಂತಪುರ ಮಾರ್ಕೆಟ್ನಲ್ಲಿ 180 ರೂಪಾಯಿಗೆ ಬೆಳ್ಳುಳ್ಳಿ 1 ಕೆ ಜಿ ಸಿಗ್ತಾ ಇದೆ. 1 ಕೆ ಜಿ ಬೆಳ್ಳುಳ್ಳಿಗೆ 180 ರೂಪಾಯಿ ಆದರೆ ಒಂದು 5 ಕೆ ಜಿ ತೊಗೊಬೇಕು ಅಂದರೆ ನೀವೇ ಲೆಕ್ಕ ಹಾಕಿ ನೋಡಿ ಎಷ್ಟು ರೂಪಾಯಿ ಆಗುತ್ತೆ ಅಂತ ಹೇಳಿಬಿಟ್ಟು. ಬೆಳ್ಳುಳ್ಳಿ ರೇಟು ಗಗನಕ್ಕೇರಿದ್ದು ನಿಜಾನೇ. ಬೆಳ್ಳುಳ್ಳಿ ಅಂತೂ ಕೈಗೆ ಸಿಗ್ತಾ ಇಲ್ಲ. ಬೆಳ್ಳುಳ್ಳಿನ ತೊಗೊಂಡು ಬಂದು ಅಡುಗೆ ಹೇಗೆ ಮಾಡೋದು ಅನ್ನೋ ಲೆಕ್ಕಕ್ಕೆ ಬಂದಿದೆ. 110 120 ರೂಪಾಯಿಗೆ ಚಿಕ್ಕ ಸೈಜಲ್ಲಿ ಇರುವಂತಹ ಬೆಳ್ಳುಳ್ಳಿ ಸಿಗ್ತಾ ಇದೆ. ನಿಮ್ಮ ಬಿಗ್ ಸೈಜ್ ಬೇಕು, ನಮಗೆ ಓವರ್ ಬಿಗ್ ಸೈಜಲ್ಲಿ ಇರುವಂತಹ ಈ ಬೆಳ್ಳುಳ್ಳಿ ಬೇಕು ಅಂದರೆ 180 190 ರೂಪಾಯಿ ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ. ಅಂದರೆ ನಾವು ಅಂಗಡಿಗಳಲ್ಲಿ ರಿಟೇಲಲ್ಲಿ ಹೋಗಿ ನಾವು ಕೇಳಿದ್ರೆ ಎಷ್ಟು ರೇಟಿಗೆ ಅವ್ರು ಕೊಡಬಹುದು. ಬೆಳ್ಳುಳ್ಳಿನ 1-2ನ ಕೈಯಲ್ಲಿ ಕೊಟ್ಟು ಕಳಿಸ್ಬಹುದೇನೋ ಅಂಗಡಿಗೆ ಹೋಗಿ ಕೇಳಿದವಾಗ. ಅಷ್ಟು ರೇಟ್ ಆಗಿಬಿಟ್ಟಿದೆ ಇವಾಗ ಬೆಳ್ಳುಳ್ಳಿಗೆ. ಬೆಳ್ಳುಳ್ಳಿ ಬೆಳೆದಿರುವಂತಹ ರೈತರಿಗೆ ನಿಜವಾಗ್ಲೂ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಬೆಳ್ಳುಳ್ಳಿನ ಆದಷ್ಟು ಜನ ಇವಾಗ ಯಶವಂತಪುರ ಮಾರ್ಕೆಟಿಗೆ ಆಗಿರ್ಬೋದು, ಬೇರೆ ಯಾವುದಾದ್ರೂ ಮಾರ್ಕೆಟಿಗೆ ತಗೊಂಡು ಹೋಗಿ ವ್ಯಾಪಾರನ ಮಾಡಿ. ಇನ್ನೂ ಬೆಳ್ಳುಳ್ಳಿ ರೇಟು ಜಾಸ್ತಿ ಆಗತ್ತೆ ಅಂತ ಹೇಳಿಬಿಟ್ಟು ವೆಯ್ಟ್ ಮಾಡೋಕ್ಕೆ ಹೋಗಬೇಡಿ. ಆಲ್ರೆಡಿ ಜಾಸ್ತಿ ಆಗಿದೆ. 180 ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ಅಂದರೆ ಆಲ್ರೆಡಿ ಜಾಸ್ತಿ ಆಗಿದೆ ಅಂತ ಹೇಳಿ ಅರ್ಥ. ಸೊ ಆದಷ್ಟು ಜನ ಇವಾಗನೇ ಯಾವುದೇ ಒಂದು ಮಾರ್ಕೆಟಿಗಾದರೂ ಪರವಾಗಿಲ್ಲ ತಂದು ವ್ಯಾಪಾರನ ಮಾಡ್ಬೋದು. ಇಲ್ಲ ನೀವು ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟಿಗೆ ತರ್ತೀನಿ, ಯಶವಂತಪುರ ಮಾರ್ಕೆಟ್ನಲ್ಲಿ ಒಳ್ಳೆ ರೇಟ್ ನಡೀತಾ ಇದೆ ಬೆಳ್ಳುಳ್ಳಿಗಾಗಿರಬಹುದು, ಆಲೂಗಡ್ಡೆ ಆಗಿರಬಹುದು, ಶುಂಠಿ ಆಗಿರಬಹುದು, ಈರುಳ್ಳಿ ಆಗಿರಬಹುದು ಅಂದರೆ ನೀವು ತಗೊಬಂದು ವ್ಯಾಪಾರನ ಮಾಡಿ. ನೀವೇ ನಿಂತ್ಕೊಳ್ಳಿ, ನೀವೇ ಹರಾಜಿಗೆ ಹೋಗುವಾಗ ನೀವೇ ನಿಂತ್ಕೊಳ್ಳಿ. ನೀವು ಬೆಳೆದಿರುವಂತಹ ಬೆಳೆಗೆ ಏನು ರೇಟ್ ಹೋಗುತ್ತೆ ಅನ್ನೋದನ್ನ ನೀವು ನೋಡಬಹುದು. ಆ್ಯಂಡ್ ನಿಮಗೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಮಾರ್ಕೆಟ್ನಲ್ಲಿ. ಸೊ ಆದಷ್ಟು ಜನ ಬೆಳ್ಳುಳ್ಳಿ ಬೆಳೆದಿರೋರಾಗಿರಬಹುದು ವ್ಯಾಪಾರನ ಮಾಡಿ. ಇವಾಗ ರೇಟ್ ಚೆನ್ನಾಗಿದೆ. ಇವಾಗ ನಾವು ಯಶವಂತಪುರ ಮತ್ತು ದಾಸನಪುರಕ್ಕೆ ಬಂದಿರುವಂತಹ ಅರೈವಲ್ಸ್ನ ಚೆಕ್ ಮಾಡ್ತಾ ಹೋಗೋಣ. ನೀವು 2 ಕಡೆ ಬಂದಿರುವಂತಹ ಅರೈವಲ್ಸ್ ಬಗ್ಗೆನೂ ಗಮನ ಇರಲಿ, ಯಶವಂತಪುರ ಮತ್ತು ದಾಸನಪುರಕ್ಕೆ. ಆ್ಯಂಡ್ ಇವಾಗ ನಾವು ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸ್ನ ನೋಡೋಣ. ಆನಿಯನ್ ಈರುಳ್ಳಿ 54,428 ಬ್ಯಾಗ್ಸ್ ಬಂದಿದೆ. 192 ವೆಹಿಕಲ್ಸ್ ಇವತ್ತಿನ ದಿನ ಬಂದಿದೆ. ಆಲೂಗಡ್ಡೆ 13,570 ಬ್ಯಾಗ್ಸ್ ಬಂದಿದೆ. ಹಾಗೆಯೇ ಬೆಳ್ಳುಳ್ಳಿ 625 ಬ್ಯಾಗ್ಸ್ ಬಂದಿದೆ. ಶುಂಠಿ 466 ಬ್ಯಾಗ್ಸ್ ಬಂದಿದೆ. ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋನ್ನ ನೀವು ಗಮನಿಸಬೇಕಾಗತ್ತೆ ಎಲ್ಲದರಲ್ಲೂ. ಆ್ಯಂಡ್ ದಾಸನಪುರ ಮಾರ್ಕೆಟಿಗೆ ಎಷ್ಟು ಅರೈವಲ್ಸ್ ಬಂದಿದೆ, ಯಶವಂತಪುರ ಮಾರ್ಕೆಟಿಗೆ ಎಷ್ಟು ಅರೈವಲ್ಸ್ ಬಂದಿದೆ ಅನ್ನೋನ್ನ ನೀವು ಸ್ಕಿಪ್ ಮಾಡಿ ವಿಡಿಯೋ ನಿಲ್ಲಿಸ್ಕೊಂಡು ಚೆಕ್ ಮಾಡ್ಕೋಬೇಕಾಗತ್ತೆ. ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಮಾಹಿತಿಯಾಗಿತ್ತು. ಇದು ನಿಮ್ಗೆ ಇದರಲ್ಲಿ ಏನೇ ಒಂದು ಡೌಟ್ ಇದ್ರೂ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು, ಅಥವಾ ನೀವು ನಮ್ಮ ಕಾಂಟ್ಯಾಕ್ಟ್ ನಂಬರನ್ನು ಕಲೆಕ್ಟ್ ಮಾಡಿಕೊಂಡು ಕಾಲ್ ಸಹ ಮಾಡಬಹುದು. ಇವಾಗ ನಾನು ಕರ್ನಾಟಕದ ಆನಿಯನ್ ರೇಟು ಮತ್ತು ಮಹಾರಾಷ್ಟ್ರ ಆನಿಯನ್ ರೇಟು ಸೈಜ್ ವೈಸ್ಗಳ ರೇಟ್ನ ನೋಡ್ತಾ ಹೋಗೋಣ. ಇವತ್ತು ಟೋಟಲ್ ಆಗಿ ಅರೈವಲ್ಸ್ ಬಂದಿರೋದು ಯಶವಂತಪುರ ಮಾರ್ಕೆಟ್ಗೆ 57,784 ಬ್ಯಾಗ್ಸ್ ಬಂದಿದೆ. ಟೋಟಲು 285 ವೆಹಿಕಲ್ಸ್ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ. ಅದರಲ್ಲಿ ನಮ್ಮ ಕರ್ನಾಟಕ ಕಡೆಯಿಂದ ಎಷ್ಟು ಬಂದಿದೆ ಅಂದರೆ 55,000 ಬ್ಯಾಗ್ಸು ನಮ್ಮ ಕರ್ನಾಟಕ ಕಡೆಯಿಂದನೇ ಬಂದಿದೆ. ಸೊ ಇದು ಮೇಯ್ನಾಗಿ ಗಮನಿಸಬೇಕು. ಯಾಕಂದರೆ ಇವಾಗ ಕರ್ನಾಟಕ ಕಡೆಯಿಂದ ಬರ್ತಿರುವಂತಹ ಅರೈವಲ್ಸು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಆ್ಯಂಡ್ ಅದರಲ್ಲಿ ಇವತ್ತಿನ ದಿನ 1 to 2 ಲಾಟ್ಗೆ ಟಾಪ್ ರೇಟ್ ಏನು ರೇಟ್ ನಡೀತಿದೆ ಅಂದರೆ 25 ರೂಪಾಯಿಂದ 26 ರೂಪಾಯಿ ತನಕ ನಡೀತಿದೆ. 2,500 ರೂಪಾಯಿಂದ 2,600 ರೂಪಾಯಿ ತನಕ ನಡೀತಿದೆ. ಆ್ಯಂಡ್ ಎಕ್ಸ್ಟ್ರಾ ಸೂಪರ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ 2,100 ರೂಪಾಯಿಂದ 2,400 ರೂಪಾಯಿ ತನಕ ನಡೀತಿದೆ. ನೋಡಬಹುದು 26 ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ. ಸೂಪರ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ 24 ರೂಪಾಯಿ ತನಕ ಟಾಪ್ ರೇಟ್ ನಡೀತಿದೆ. ಮುಕ್ಕಾಲು ಸೈಜಲ್ಲಿ 1,800 ರೂಪಾಯಿಂದ 2,100 ರೂಪಾಯಿ ತನಕ ನಡೀತಿದೆ. ಮೀಡಿಯಂ ಸೈಜು 1,400 ರೂಪಾಯಿಂದ 1,500 ರೂಪಾಯಿ ತನಕ ನಡೀತಿದೆ. ಗೋಲ್ಟೈ 800 ರೂಪಾಯಿಂದ 1,200 ರೂಪಾಯಿ ತನಕ ನಡೀತಿದೆ. ಗೋಲ್ಟಿ 300 ರೂಪಾಯಿಂದ 600 ರೂಪಾಯಿ ತನಕ ನಡೀತಿದೆ. ಹಾಗೆಯೇ ಜೋಡಿ ಚಾಪೆಡ್ ಈರುಳ್ಳಿಗೆ 200 ರೂಪಾಯಿಂದ 300 ರೂಪಾಯಿ ತನಕ ನಡೀತಿದೆ. ಇದಿಷ್ಟು ನಮ್ಮ ಕರ್ನಾಟಕದ ಆನಿಯನ್ಗೆ. ಈ ಕರ್ನಾಟಕದ ಆನಿಯನ್ಗೆ ನಿಮಗೆ ಮೊದಲಿಂದನೇ ಹೇಳಿದೆ 26 ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಇದಿಷ್ಟು ಕರ್ನಾಟಕ ಆನಿಯನ್ ಆದರೆ, ಇವಾಗ ಮಹಾರಾಷ್ಟ್ರ ಆನಿಯನ್ಗೆ ನೋಡೋದಾದರೆ ನಗರ್ ಏರಿಯಾ ಕಡೆಯಿಂದ ಇವತ್ತೊಂದು ದಿನ ಓಲ್ಡ್ ಆನಿಯನ್ ಬಂದಿದೆ. 1 to 2 ಲಾಟ್ಗೆ 2,400 ರೂಪಾಯಿಂದ 2,600 ರೂಪಾಯಿ ತನಕ ಹೋಗಿದೆ. ಆ್ಯಂಡ್ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿ 2,000 ರೂಪಾಯಿಂದ 2,300 ರೂಪಾಯಿ ತನಕ ಹೋಗಿದೆ. ಮುಕ್ಕಾಲು 1,500 ರೂಪಾಯಿಂದ 2,000 ರೂಪಾಯಿ ತನಕ ಹೋಗಿದೆ. ಮೀಡಿಯಮ್ ಸೈಜಲ್ಲಿ ಇರುವಂತಹ ಈರುಳ್ಳಿ 1,000 ರೂಪಾಯಿಂದ 1,200 ರೂಪಾಯಿ ತನಕ ಹೋಗಿದೆ. ಹಾಗೆಯೇ ಬಿಸ್ಕೆಟ್ ಕಲ್ಲರು 1,000 ರೂಪಾಯಿಂದ 1,200 ರೂಪಾಯಿ ತನಕ ಹೋಗಿದೆ. ಆವರೇಜ್ ಕಲ್ಲರು 500 ರೂಪಾಯಿಂದ 700 ರೂಪಾಯಿ ತನಕ ಹೋಗಿದೆ. ಜೋಡಿ ಚಾಪೆಡ್ ಆನಿಯನು 500 ರೂಪಾಯಿಂದ 1,000 ರೂಪಾಯಿ ತನಕ ಹೋಗಿದೆ. ಹಾಗೆಯೇ ನಾಸಿಕ್ ಓಲ್ಡ್ ಆನಿಯನ್ಗೆ 700 ರೂಪಾಯಿಂದ 1,400 ರೂಪಾಯಿ ತನಕ ಹೋಗಿದೆ. ನಾಸಿಕ್ ನ್ಯೂ ಆನಿಯನ್
ಆನಿಯನ್ನು 1500 ರೂಪಾಯಿಂದ 1800 ರೂಪಾಯಿ ತನಕ ಹೋಗಿದೆ. ಸೋಲಾಪುರ ನ್ಯೂ ಆನಿಯನ್ಗೆ 1000 ರೂಪಾಯಿಂದ 2600 ರೂಪಾಯಿ ತನಕ ಹೋಗಿದೆ. ಸೊ ಇದಿಷ್ಟು ಮಹಾರಾಷ್ಟ್ರ ಆನಿಯನ್ಗೆ. ಮಹಾರಾಷ್ಟ್ರ ಆನಿಯನ್ಗೂ ಕೂಡ ನಿಮಗೆ 26 ರೂಪಾಯಿ ತನಕ ಟಾಪ್ ರೇಟ್ ನೋಡಬಹುದು. 2600 ರೂಪಾಯಿ ತನಕ ಮಹಾರಾಷ್ಟ್ರ ಆನಿಯನ್ಗೂ ನೋಡಬಹುದು ನೀವು. 2600 ಕರ್ನಾಟಕದ ಆನಿಯನ್ಗೂ ಕೂಡ 2600 ನೋಡಬಹುದು. ಸೇಮ್ ರೇಟಲ್ಲಿ ನಡೀತಾ ಇದೆ, ಯಾವುದಕ್ಕೂ ಏನು ಡಿಫ್ರೆನ್ಸ್ ಇಲ್ಲ ಕರ್ನಾಟಕ ಆನಿಯನ್ ಮತ್ತು ಮಹಾರಾಷ್ಟ್ರ ಆನಿಯನ್ ಕಂಪೇರ್ ಮಾಡಿದ್ರೆ. ಸೊ ಇದರಲ್ಲಿ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ನೀವು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಹಾಗೆಯೇ ನೀನು ಇವತ್ತು ಮತ್ತು ನಾಳೆ 2 ದಿನ ಇರೋದು ಈ ವರ್ಷ. ಎಂಜಾಯ್ ಮಾಡಿ, ಹಾಗೆಯೇ ಸ್ವಲ್ಪ ಸೇಫಾಗಿ ಇರೋದನ್ನ ನೋಡ್ಕೊಳ್ಳಿ ಆದಷ್ಟು ಜನ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ಸ್ವಲ್ಪ ಲೆಂತ್ ಆಯಿತು. ಯಾರೆಲ್ಲ ಇಲ್ಲಿವರೆಗೂ ಈ ವಿಡಿಯೋನ ನೋಡಿದರೋ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.